ಮೈಸೂರಲ್ಲಿ ಲೋಕಾರ್ಪಣೆಗೆ ಸಜ್ಜಾದ ವಿವೇಕ ಸ್ಮಾರಕ ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ವಿವೇಕಾನಂದರ ಸ್ಮಾರಕ ಉದ್ಘಾಟನೆಗೆ ಪ್ರಧಾನಿ ಆಗಮಿಸ್ತಾ ಇರುವಂತದ್ದು ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರೋ ವಿವೇಕ ಸ್ಮಾರಕ. ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಉದ್ಘಾಟನೆ ಆಗಲಿದೆ. ವಿವೇಕ ಸ್ಮಾರಕದಲ್ಲಿ ಉದ್ಘಾಟನೆಗೆ ಈಗಾಗಲೇ ಭರದ ಸಿದ್ಧತೆಗಳಾಗ್ತಾ ಇದೆ. 1992ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದರ ವಾಸ್ತವ್ಯ ಇತ್ತು. ಚಿಕಾಗೋದಲ್ಲಿ ಭಾಗವಹಿಸಲು ಈ ಸ್ಥಳದಲ್ಲೇ ಮೊದಲ ಬಾರಿಗೆ ನಿರ್ಧಾರವನ್ನ ತಗೊಂಡಿದ್ರು. ಈ ನೆನಪಿಗಾಗಿ ಅದೇ ಸ್ಥಳದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. 650 ಆಸನಗಳ ಆಂಪಿ ಥಿಯೇಟರ್ ನಿರ್ಮಾಣವಾಗಿದೆ. ಮ್ಯೂಸಿಯಂ, ಸಣ್ಣ ಅವಧಿಯ ಕೋರ್ಸ್ಗಳಿಗೆ ತರಗತಿ ಕೊಠಡಿ, ಯೋಗ, ಧ್ಯಾನ, ಸಭಾಂಗಣ, ಗ್ರಂಥಾಲಯ, ಅಧ್ಯಯನ ಕೇಂದ್ರ ನಿರ್ಮಾಣವಾಗಿದೆ. ಇದರ ಉದ್ಘಾಟನಾ ಸಮಾರಂಭಕ್ಕೆ ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಮೈಸೂರಲ್ಲಿ ಲೋಕಾರ್ಪಣೆಗೆ ಸಜ್ಜಾದ ವಿವೇಕ ಸ್ಮಾರಕ ಆಗಸ್ಟ್ 1ರಂದು ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ವಿವೇಕಾನಂದರ ಸ್ಮಾರಕ ಉದ್ಘಾಟನೆಗೆ ಪ್ರಧಾನಿ ಆಗಮಿಸ್ತಾ ಇರುವಂತದ್ದು ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರೋ ವಿವೇಕ ಸ್ಮಾರಕ. ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಉದ್ಘಾಟನೆ ಆಗಲಿದೆ. ವಿವೇಕ ಸ್ಮಾರಕದಲ್ಲಿ ಉದ್ಘಾಟನೆಗೆ ಈಗಾಗಲೇ ಭರದ ಸಿದ್ಧತೆಗಳಾಗ್ತಾ ಇದೆ. 1992ರಲ್ಲಿ ಇದೇ ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದರ ವಾಸ್ತವ್ಯ ಇತ್ತು. ಚಿಕಾಗೋದಲ್ಲಿ ಭಾಗವಹಿಸಲು ಈ ಸ್ಥಳದಲ್ಲೇ ಮೊದಲ ಬಾರಿಗೆ ನಿರ್ಧಾರವನ್ನ ತಗೊಂಡಿದ್ರು. ಈ ನೆನಪಿಗಾಗಿ ಅದೇ ಸ್ಥಳದಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. 650 ಆಸನಗಳ ಆಂಪಿ ಥಿಯೇಟರ್ ನಿರ್ಮಾಣವಾಗಿದೆ. ಮ್ಯೂಸಿಯಂ, ಸಣ್ಣ ಅವಧಿಯ ಕೋರ್ಸ್ಗಳಿಗೆ ತರಗತಿ ಕೊಠಡಿ, ಯೋಗ, ಧ್ಯಾನ, ಸಭಾಂಗಣ, ಗ್ರಂಥಾಲಯ, ಅಧ್ಯಯನ ಕೇಂದ್ರ ನಿರ್ಮಾಣವಾಗಿದೆ. ಇದರ ಉದ್ಘಾಟನಾ ಸಮಾರಂಭಕ್ಕೆ ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.